ಹಲೋ ಗಾಯ್, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ನಾನು ನಿಮ್ಮ ಮಿಸ್ಟರ್ Street01 ರಾಕಿ ಮಾತಾಡ್ತಾ ಇರೋದು. ಏನು ಗುರು, ಇವತ್ತೊಂದು ಬ್ಲಾಗ್ ಅಂತಂತಂದರೆ ಮೊನ್ನೆ ವಿಡಿಯೋದಲ್ಲಿ ಹೇಳಿರೋ ಥರ ನಾನು ಹೆಡ್ಲೈಟನ್ನು ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ದೆ ಗುರು. ಆ ಒಂದು ಹೆಡ್ಲೈಟು ನಂಗೆ ಡೈರೆಕ್ಟ್ ಅವರು ನನ್ನ ಇರೋ ಲೊಕೇಶನ್ಗೆ ಡೆಲಿವರಿ ಮಾಡೋದಕ್ಕಾಗಲ್ಲ. ಆ ಒಂದು ಕಾರಣದಿಂದ ನಾವು ಕೋಲಾರಕ್ಕೆ ಕಳಿಸ್ಕೊಡ್ತೀವಿ, ಅಲ್ಲೇ ನೀವು ಡೈರೆಕ್ಟ್ ಪಿಕಪ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಿಮ್ಮದು ಅಡ್ರೆಸ್ ಏನಿದೆ ಅದು ಡೆಲಿವರಿಗೆ ಬರೋದಿಲ್ಲ. ಆ ಒಂದು ರೀಸನಿಂದ ಡೆಲಿವರಿ ಮಾಡೋದಕ್ಕಾಗಲ್ಲ. ಆ ಒಂದು ಕಾರಣದಿಂದ ನೀವು ಕೋಲಾರಲ್ಲಿ ಪಿಕ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿದರು. ನಾನು ಅದನ್ನು ಯಾಕೆ ಸುಮ್ಮನೆ ಅಂತೇಳಿ ನಾನು ಆ ಡೆಲಿವರಿ ಏಜೆಂಟ್ ಅವರು ಪರ್ಸ್ನಲ್ ಅಡ್ರೆಸ್ ಹೊಸಕೋಟೆ ಆಗಿರೋದ್ರಿಂದ ನಾನು ಈಗ ಡೈರೆಕ್ಟಾಗಿ ಹೋಗಿ ಹೊಸಕೋಟೆಯಲ್ಲಿ ಆ ಒಂದು ನನ್ನ ಪ್ರಾಡಕ್ಟ್ನ ಪಿಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾಯಿದ್ದೀನಿ. ಅದೇ ಇವತ್ತೊಂದು ಬ್ಲಾಗ್ ಅಂತ ಹೇಳ್ತಾ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಬನ್ನಿ ನಮ್ಮೊಂದು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಿಜ, ಹೊಸಕೋಟೆ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಏನಕ್ಕೆ ಅಂತಂದರೆ, ಹೊಸಕೋಟೆ ಏನಕ್ಕೆ ಸ್ಪೆಷಲ್ ಅಂದರೆ ಬಿರಿಯಾನಿ ಅಂದಲ್ಲ, ಅದು ಮಣಿ ದಮ್ ಬಿರಿಯಾನಿ ಅಂತ ಹೆವಿ. ಅದು ಬಿಟ್ಟು ಬೇರೆ ಇದೆ, ಬಟ್ ಅಲ್ಲಿ ಮಾತ್ರ ಯಾವ ರೇಂಜ್ಗೆ ಅಂತಂದರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಶಾರ್ಪ್ 7 to 8 ಖಾಲಿ ಆಗಿರುತ್ತೆ. ಆ ರೇಂಜಿಗೆ ಸ್ಪೆಷಲ್ ಇರುತ್ತೆ. ನಿಜ, ಈ ಕಡೆ ಬಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ, ಆ ರೇಂಜಲ್ಲಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಹೇಳ್ತಾ ನಮ್ಮ ಗಾಡಿಗೆ ಪೆಟ್ರೋಲ್ ಬೇಕಾಗಿತ್ತು. ಆ ಒಂದು ಕಾರಣದಿಂದ ನಾನು ಬಂಕಿಗೆ ಬಂದೆ. ಈ ಒಂದು ಬಂಕು ಎಲ್ಲಿದೆ ಅಂತೇಳಿ ಯಾರಿಗಾದ್ರೂ ನೆನಪಿದೆ ನಿಜ ಕಮೆಂಟಲ್ಲಿ ತಿಳಿಸ್ಕೊಡಿ. ಬನ್ನಿ, ಯಾರೂ ಇಲ್ಲ ಇಲ್ಲಿ. ಎಂಟ್ರಿ ಕೊಟ್ಟರು ಯಾರೋ ಹುಡುಗಿಗರು. ಇದು ಬಂಕಲ್ಲೆಲ್ಲ ಹುಡುಗಿರೆಲ್ಲ ಇದ್ದು ಮೇ ಬಿ ಬಿಸ್ನೆಸ್ ಅಂದ್ಕೊಳ್ತೀನಿ. ಆ ತಾಯಿ ಹುಡುಗಿರು ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಹುಡುಗಿರ ಅಂದ ತಕ್ಷಣ ಯಾರೋ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನನ್ನ ಲೈಫಲ್ಲಿ ಆಗಿರೋ ಕೆಲವೊಂದು ಇನ್ಸಿಡೆಂಟಿಂದ ನಿಜ ಸ್ವಲ್ಪ ಲೈಟಾಗಿ ಅವಾಯ್ಡ್ ಮಾಡ್ತೀನಿ ಅಂದ್ಕೊಳ್ಳಿ ಹುಡುಗಿನ. ಸೊ ಆ ಒಂದು ಕಾರಣದಿಂದ ಹುಡುಗಿರಂತಂದರೆ ಏನು ಕೆಟ್ಟವ್ರೇನಂತಲ್ಲ, ಬಟ್ ನನ್ನೊಂದು ಇನ್ಸಿಡೆಂಟ್ ಪ್ರಕಾರ ನಾನು ಸ್ವಲ್ಪ ದೂರ ಇರ್ತೀನಿ ಅಷ್ಟೇ. ಆ ಒಂದು ಕಾರಣ ಅಷ್ಟೇ. ಅಷ್ಟು ಬಿಟ್ಟರೆ ಹುಡುಗಿ ಏನು ಆ ರೇಂಜ್ಗೆ ಎಲ್ಲ ಕೆಟ್ಟವರಲ್ಲ. ಬಟ್ ಅದೇ ನನಗೆ ಸಿಕ್ಕಿರೋಂಥವ್ರು ಒಳ್ಳೆಯವರಂತೂ ಅಲ್ಲ, ಖಂಡಿತ ಅಲ್ಲ ಅಂತ ಹೇಳ್ತಾ ಬನ್ನಿ ನೋಡೋಣ ಗುರು ಮತ್ತು ಏನಾಗುತ್ತೆ ಏನು ಅಂತ ಹೇಳಿ. ಬೇಡದೇ ಇರೋ ಮ್ಯಾಟ್ರ್ ಅನ್ನೋದಕ್ಕಿಂತ ನಮಗೆಲ್ಲ ವರ್ತಲ್ಲ ನಮ್ಮ ಮ್ಯಾಟ್ರು ಗುರು. ಹೇಳ್ತೇನೆ ಮತ್ತೆ ನಮಗೆ ರೈಲ್ವೆ ಕ್ರಾಸಿಂಗ್ ಬಂತು. ರೈಲ್ವೆ ಲೆವೆಲ್ ಕ್ರಾಸಿಂಗ್ ಯಾವುದು ಅಂತೇಳಿ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಳ್ಳಿ. ಈ ಒಂದು ರೈಲ್ವೆ ಜಂಕ್ಷನ್ ಎಲ್ಲಿ ಬರುತ್ತೆ ಏನು ಅಂತೇಳಿ ಯಾರಿಗಾದ್ರೂ ಏನಾದರೂ ನೆನಪಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಮತ್ತು ಹೇಳ್ತೇನೆ ರೈಲ್ ಬಂದು ಗುರು. ರೈಲ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ನಿಜ, ಚಿಕ್ಕ ವಯಸ್ಸಲ್ಲಿ ರೈಲ್ ನೋಡಿದ್ರೆ ಸಾಕು ಏನೋ ಒಂಥರ ಖುಷಿ, ಆರೆಂಜಿಗೆ ಖುಷಿ ಆಗ್ತಿತ್ತು. ಆ ಥರ ಅವನ ಅಜ್ಜಿ ಹೇಳ್ತಾ ಪುಸ್ತಕದ ಹುಡ್ದು ಆಗ್ಲಿಂದ ನೋಡ್ತಾ ಇದ್ದೀನಿ ಗುರು. ಬಟ್ ಯಾರೋ ಗೊತ್ತಿಲ್ಲ, ಮಸ್ತಾಗೈತೆ ಗುರು ಸೌಂಡ್. ಮೇ ಬಿ ಇದು ಕಾಂಟಿನೆಂಟಲ್ ಇಲ್ಲ GT 650 ಅಂದ್ಕೊಳ್ತೀನಿ, ರಾಯಲ್ ಎನ್ಫೀಲ್ಡು. ನಿಜ ಸೈಕಾಗಿ ಮಾಡಿಫೈ ಮಾಡಿಸೋನೆ. ಸೈಲೆನ್ಸರ್ ಅಂತೂ ಚಿಂದಿ ಅಂದ್ಕೊಳ್ಳಿ. ಸೌಂಡ್ ಮಾತ್ರ ಇವಾಗ ಬರ್ತೈತೆ ಗುರು. ಆಗ್ಲಿಂದ ಇನ್ನೇನು ನೋಡ್ಕೊ ಬರ್ತಿದ್ದೆ, ಬಟ್ ವೀಡಿಯೋ ಮಾಡಿಲ್ಲ ಅಂದ್ಕೊಳ್ತೀನಿ. ನೋಡಿ, ನನ್ನ ಮುಂದೆ ಒಬ್ಬ ಯಾರೋ ಅಪ್ಪಾಚಿ ಅಂದ್ಕೊಳ್ತೀನಿ, ಅಪ್ಪಾಚಿ RTR 310. ಪಾಪ ಅವ್ರು ಮೇ ಬಿ ಡ್ರೀಮ್ ಅಂದ್ಕೊಳ್ತೀನಿ. ಪಾಪ ಆಗ್ಲಿಂದ ನೋಡ್ತಾರೆ ಅವರೇ ಆ ಸೌಂಡ್ಗೆ ಚಿಂದಿ ಹೋಗಿ ಇಲ್ಲಿರೋರೆಲ್ಲರೂ. ನಿಜ ಆರೆಂಜಲ್ಲಿ ಐತೆ ಸೌಂಡು. ನಿಜ ಮಸ್ತಾಗಿ ಮಾಡಿಫೈ ಮಾಡ್ಸೋನೆ. ಸೌಂಡ್ ಅಂತೂ ನಿಜ ಚಿಂದಿ ಐತೆ. ಇರಿ ನೋಡಿಸ್ತೀನಿ, ಗ್ಯಾಪ್ ಸಿಕ್ಕರೆ. ನೋಡಿ ಮೂವಾಯ್ತು ಅಂದ್ಕೊಳ್ತೀನಿ, ಇರಿಗುರು ನೋಡಿಸ್ತೀನಿ. ಸೌಂಡ್ ಕೇಳಿದ್ರೆ ಹಂಗೆ ಆಗುತ್ತೆ ಚೆನ್ನಾಗಿ. ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಮೇಂಟೆನೆನ್ಸ್ ಎಲ್ಲ. ನನ್ನದೇ ಒಂದು ರೇಂಜಿಗೆ ಮೇಂಟೆನೆನ್ಸ್ ಅಂತಂದರೆ ಅದು ಇನ್ನೂ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಸೊ ನನ್ನ ಡ್ರೀಮ್ ಆಲ್ರೆಡಿ ಫುಲ್ಫಿಲ್ ಆಗಿದೆ, ಬಟ್ ಅವ್ರದ್ದೇನೋ ಡ್ರೀಮ್ ಅಂದ್ಕೊಳ್ತೀನಿ. ಪಾಪ ನೋಡ್ತಾ ಇದ್ರು, ಇರಲಿ ಅವ್ರದ್ದು ಡ್ರೀಮ್ ಒಂದಲ್ಲ ಒಂದಿನ ಫುಲ್ಫಿಲ್ ಆಗಲಿ ಅಂತ ಹೇಳ್ತಾ ಬಂತು. ನೋಡಿ ಗುರು, ಇದೆ ಗುರು. ನೋಡಿ ಅವ್ರ ಸೈಲೆನ್ಸರ್ ಯಾವ ಥರ ಮಾಡಿಫೈ ಮಾಡ್ಸೋಣ ಅಂತ ಸೈಕು. ನಿಜ ಚಿಂದಿನ ಅಂದ್ಕೊಳ್ರಿ ಗುರು. ಹೇಳ್ತಾ ನಿಜ ಬಂದ್ಬಿಟ್ಟೆ ಲೊಕೇಶನ್ ಹತ್ರ. ಮೇ ಬಿ ಇಲ್ಲೇ ಎಲ್ಲ ಮುಂದೆ ಅಂದ್ಕೊಳ್ತೀನಿ. ನೋಡಿ ಇಲ್ಲೇ ಎಲ್ಲ ಬೇಕ್ರಿ ಹತ್ರ ಸೈಡ್ ಹಾಕ್ಕೊಳ್ತೀನಿ ರೀ. ಫೋನ್ ಮಾಡಿದ್ದೆ, ಇಲ್ಲೇ ಲೊಕೇಶನ್ ಕಳ್ಸ್ಕೊಟ್ಟವ್ರೆ, ಚೆಕ್ ಮಾಡ್ಬೇಕೀಗ. ಇಲ್ಲೇ ಸೈಡ್ ಹಾಕ್ಕೊಳ್ತೀನಿ. ಸೈಡ್ ಮಾಡಿಕೊಂಡು ಕಾಲ್ ಮಾಡಬೇಕು. ಯಾಕಂತಂದರೆ ಪಾಪ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಿದ್ದಾರಲ್ಲ. ನಂದು ಕೋಲಾರ್ಗೆ ಹೋಗ್ಬೇಕಿದ್ದಿದ್ದೇನ ಇಲ್ಲಿವರೆಗೂ. ಡೈರೆಕ್ಟಾಗಿ ಬರಲಿ, ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ. ಆ ಫ್ರೆಂಡ್ ಲೊಕೇಶನ್ ರೀಚ್ ಆಗಿದ್ದೀವಿ. ಅವ್ರಿಗೆ ಕಾಲ್ ಮಾಡೋಣ, ಬರ್ತೀವಿ ಅಂತಂದರು. ವೆಯ್ಟ್ ಮಾಡ್ತಾಯಿದ್ದೀನಿ, ಕಾಲ್ ಮಾಡ್ತಾಯಿದ್ದೀನಿ. ರಿಂಗ್ ಆಗ್ತಿದೆ. ಹಲೋ ಲೊಕೇಶನ್. ಹಾಂ ಎಲ್ಲಿದ್ದೀರಾ? ಹಾಂ ಓಕೆ. ಹಾಂ ಬರ್ತಿದ್ದಾರೆ ಫ್ರೆಂಡ್, ನೋಡೋಣ ಇರಿ ಯಾವ ಥರ ಬಂದಿದೆ ನಮ್ಮ ಕೊರಿಯರ್ ಅಂತ. ಅದು ನೋಡಿ ನಮ್ಮ ಥರ ಹೆಂಗಿದೆ. ಅದು ಸ್ಟಿಕ್ಕರ್ ಚೇಂಜ್ ಮಾಡಬೇಕು, ಮಾಡಿಸ್ತೀನಿ. ಇನ್ನೂ ಸರ್ವಿಸ್ ಬೇರೆ ಮಾಡಿಸ್ಬೇಕು, ಮಾಡೋಣ.
ಅದು ಟೈಮ್ ಸಿಗ್ತಾ ಇಲ್ಲ, ಮಾಡಿಸ್ಬೇಕು. ಟೈಮ್ ಅನ್ನೋದಕ್ಕಿಂತ ಫೈನಾನ್ಷಿಯಲಿ ಅನ್ಕೊಳ್ಳಿ, ನೋಡಬೇಕು. ಗೊತ್ತಿರೋ ವಿಷಯ ತಾನೇ ಎಲ್ಲರಿಗೂ. ಫೈನಾನ್ಷಿಯಲಿ ಪ್ರಾಬ್ಲಮ್ ಎಲ್ಲ ಅದು. ನೋಡಿ ಈಗ ನೆಕ್ಸ್ಟ್ ಟೈಮ್ ಮಾಡ್ಬೇಕು ಅಂದ್ಕೊಂಡಿರೋದು, ಇದು ಐತಿ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿರೋದು. ಸ್ವಲ್ಪ ಬಂದರು ಅಂತಂದ್ರು ಇಲ್ಲಿ ಇನ್ನು ಅದು ಕ್ಯೂರಿಯಾಸಿಟಿ ತಡೆಯೋದಕ್ಕಾಗ್ತಿಲ್ಲ. ಬಂದು ಅನ್ಕೊಳ್ತೀನಿ. ರಾಕೇಶ್ ಹೌದೌದು ಬಂದು ಕರೆ. ಥ್ಯಾಂಕ್ ಯು. ಟೇಪೇಡ್ ಆಗಿದ್ದಾರಾ? ಆಯ್ತು. ಫ್ರೆಂಡ್ಸ್ ಆದರೂ ಫೈನಲಿ ತಗೊಂಡ್ರಿ. ನಮ್ಮ ಕೊರಿಯರ್ ಬಂದಿದ್ದು, ಚೆಕ್ ಮಾಡೋಣ ಅದನ್ನು ಯಾವ ಥರ ಇದೆ ಅಂತೇಳಿ. ಅನ್ಬಾಕ್ಸ್ ಮಾಡೋದ ನೋಡಿ. ಐ ಥಿಂಕ್ ನನಗೆ ಈಗ ಅನ್ಬಾಕ್ಸ್ ಮಾಡೋಷ್ಟು ಇದ್ದಿರಲಿಲ್ಲ, ಬಟ್ ಅದು ನನಗಿರೋ ಇದರಲ್ಲಿ ಮಾಡಲೇಬೇಕಾದಂಥ ಇದು ಪರಿಸ್ಥಿತಿ. ಏನು ಮಾಡೋದಕ್ಕಾಗಲ್ಲ, ಬೇರೆ ಇದಿಲ್ಲ, ಆಪ್ಷನ್ ಇಲ್ಲ, ಅದಕ್ಕಂತಾನೆ ಮಾಡ್ತಾ ಇದೀನಿ. ಪರವಾಗಿಲ್ಲ, ಅವರು ಒಳ್ಳೆ ಪ್ಯಾಕಿಂಗ್ ಕೊಟ್ಟಿದ್ದಾರೆ. ಏನು ಅಂದ್ಕೊಂಡಿದ್ಯಾ? ಏನಿದು ಪ್ಯಾಕೇಜಸ್ ಸಮ್ ಡೆಲಿವರೀಸ್ ಕೊಡಳ್ಳಿ ಗೇಟ್. ಓ ಅದೇ ಕೋಲಾರು ಇದೇ ಫ್ರೆಂಡ್ಸ್ ಆಗಿರೋದು ಪ್ರಾಬ್ಲಮ್ಮು. ಪಾಪ ಅವರು ಫೋನ್ ಮಾಡಿದ್ರು, ಅವ್ರು ಹೇಳಿದ್ರು ಫಸ್ಟೇ ನನಗೆ ಈ ಲೊಕೇಶನ್ಗೆ ಬರೋದಕ್ಕಾಗಲ್ಲ, ಅದು ಕೋಲಾರ್ಗೆ ರೀಚ್ ಆಗುತ್ತೆ, ಕೋಲಾರಿಂದ ನೀವೇ ತೊಗೊಬರ್ಬೇಕಾಗುತ್ತೆ ಅಂತಂದ್ರು. ಅದಕ್ಕೆ ನಾನು ಹೊಸಕೋಟೆಲ್ಲೇ ಅವ್ರ ಮನೆಗೆ ತೊಗೊಬಂದು ಅಲ್ಲಿಂದ ಪಿಕಪ್ ಮಾಡ್ಕೊಳ್ತೀನಿ ಅಂತಿದ್ದೆ. ಕೊನೆಗೂ ಬಂದಿದೆ, ನೋಡೋಣ ಯಾವ ಥರ ಇದೆ. ಐಟಮ್ ಆಯಿಲ್ ಡ್ಯಾಮೇಜ್ ಆಗಿರೋದೇನು ಗೊತ್ತಿಲ್ಲ. ಇಲ್ಲ ಗುರು, ಪರವಾಗಿಲ್ಲ ಗುರು, ಚಿಂದಿ. ನೆಕ್ಸ್ಟ್ ನನ್ನ ಗಾಡಿದು ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಒರಿಜಿನಲ್ ಐಟಮ್ ಏನು ಅಂದ್ಕೊಂಡಿದ್ದೆ, ಬಟ್ ಓಕೆ ಬಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಮೋಟೋ ಡ್ರಿಕ್. ಚೆನ್ನಾಗೇ ಕೊಟ್ಟಿದ್ದಾರೆ ಪಾರ್ಸಲ್ಲು. ಏನಾಗಿದೆ ನೋಡಿ, ಇನ್ಸ್ಟಾಲೇಷನ್ ಕ್ವೈಸ್ ಆಗಲಿ ಯಾವ ಥರ ಇರುತ್ತೆ ಒಂದು ಸರಿ ನೋಡ್ಕೊಳ್ಳಿ. ಅದಕ್ಕೆ ಇನ್ಸ್ಟಾಲೇಷನ್ ಮಾಡಿಸ್ಬೇಕು ಅಂದ್ಕೊಂಡಿರೋದು, ಅದು ಡಿಸೈನ್ ಮಾಡಿಸ್ತೀನಿ. ಅದನ್ನು ನಾನು ಸರ್ವಿಸ್ಗೆ ಹೋಗ್ಬೇಕಾದ್ರೆ ಇದನ್ನು ಇನ್ಸ್ಟಾಲೇಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮಾಡಿಸ್ತೀನಿ, ಮಾಡಿ ನೋಡಿಸ್ತೀನಿ. ಯಾರಪ್ಪ ಇನ್ಸ್ಟಾಲ್ ನೋಡ್ತಿದ್ದಾರೆ. ಹೇ ಗಾಯ್ಸ್, ಹೇಗಿತ್ತು ಈ ಒಂದು ಹೆಡ್ಲೈಟ್ ಅನ್ಬಾಕ್ಸಿಂಗ್ ವಿಡಿಯೋ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ, ನಿಮ್ಮೊಂದು ಎಕ್ಸ್ಪೀರಿಯನ್ಸ್ನ ಕಮೆಂಟಲ್ಲಿ ತಿಳಿಸ್ಕೊಡಿ ಅಂತ ನಾನು ಈ ಒಂದು ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಗೇನಾದರೂ ಡೌಟ್ಸ್ ಆಗಲಿ, ಕ್ವಶನ್ಸ್ ಇದೆ, ನಿಜ ಕಮೆಂಟಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ನನ್ನೊಂದು ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಎಲ್ಲರಿಗೂ ಬಾಯ್ ಹೇಳ್ತಾ, ಲವ್ ಯು ಆಲ್. ಮತ್ತು ನನ್ನೊಂದು ಯೂಟ್ಯೂಬ್ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಬಾಯ್.